ನಮಸ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ 9/2/2024ರ ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಮ ಎಕ್ಸಾಮ್ಸ್ ತಯಾರಿಗೂ ತುಂಬಾನೇ ಯೂಸ್ಫುಲ್ ಆಗಿರುತ್ತದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಫೆಬ್ರವರಿ 2024ರಲ್ಲಿ ಹಿಂದೂ ಮಹಾಸಾಗರ ಸಮ್ಮೇಳನದ ಅತಿಥಿಯ ರಾಷ್ಟ್ರ ಯಾವುದು? ವಿಚ್ ಕಂಟ್ರಿ ಇಸ್ ದಿ ಹೋಸ್ಟ್ ಆಫ್ ಇಂಡಿಯನ್ ಓಷನ್ ಕಾನ್ಫರೆನ್ಸ್ ಇನ್ ಫೆಬ್ರವರಿ 2024? ಕರೆಕ್ಟ್ ಆನ್ಸರ್ ಇಸ್ ಆಸ್ಟ್ರೇಲಿಯಾ. ಹಿಂದೂ ಮಹಾಸಾಗರ ಸಮ್ಮೇಳನವು ಹಿಂದೂ ಮಹಾಸಾಗರದ ಪ್ರದೇಶದ ದೇಶಗಳಿಗೆ ಪ್ರಮುಖ ಸಲಹಾ ವೇದಿಕೆಯಾಗಿದೆ. ಇದನ್ನು ವಾರ್ಷಿಕವಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಇಂಡಿಯಾ ಫೌಂಡೇಶನ್ ಸಹಯೋಗದೊಂದಿಗೆ ಆಯೋಜಿಸುತ್ತದೆ. ಆಸ್ಟ್ರೇಲಿಯಾದ ಎಸ್ ರಾಜರತ್ನಂ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಸಿಂಗಾಪುರ ಮತ್ತು ಆಸ್ಟ್ರೇಲಿಯಾದ ಪರ್ತ್ ಯುಎಸ್ ಏಷ್ಯಾ ಸೆಂಟರ್ ಜೊತೆಗೆ ಆಸ್ಟ್ರೇಲಿಯಾದ ಸರ್ಕಾರದ ವಿದೇಶಾಂಗ ವ್ಯವಹಾರ ಮತ್ತು ವ್ಯಾಪಾರ ಇಲಾಖೆಯ ಸಹಯೋಗದಲ್ಲಿ ಸಮ್ಮೇಳನ ನಡೆಯಲಿದೆ. ಮುಂದಿನ ಪ್ರಶ್ನೆ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2023ರ ಅತಿಥಿಯ ರಾಜ್ಯ ಯಾವುದು? ವಿಚ್ ಸ್ಟೇಟ್ ಇಸ್ ದಿ ಹೋಸ್ಟ್ ಆಫ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2023? ಕರೆಕ್ಟ್ ಆನ್ಸರ್ ಈಸ್ ಅಸ್ಸಾಂ. 2024ರ ಫೆಬ್ರವರಿ 19 ಮತ್ತು 29ರ ನಡುವೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಂದರೆ ಅಷ್ಟಲಕ್ಷ್ಮಿ 2023 ಎಂದು ಹೆಸರಿಸಲಾಗಿದೆ. ಈ ಫೋಟೋದಲ್ಲಿರುವುದೇ ಮಾಸ್ಕಾಟ್. ಈ ಪ್ರತಿಷ್ಠಿತ ಕ್ರೀಡಾಕೂಟವು ದೇಶದಾದ್ಯಂತ ವಿಶ್ವವಿದ್ಯಾಲಯ ಕ್ರೀಡಾಪಟುಗಳಿಗೆ ಸ್ಪರ್ಧಿಸಲು ವೇದಿಕೆಯನ್ನು ಒದಗಿಸುತ್ತದೆ. ಈಶಾನ್ಯ ರಾಜ್ಯಗಳನ್ನು ಚಿತ್ರಿಸುವ ಲೋಗೋ ಮತ್ತು ಮ್ಯಾಸ್ಕಾಟ್ ಅನ್ನು ಥೀಮ್ ಸಾಂಗ್ ಮತ್ತು ಜೆರ್ಸಿಗಳೊಂದಿಗೆ 8 ಫೆಬ್ರವರಿ 2024ರಂದು ಗುವಾಹಟಿಯಲ್ಲಿ ನಡೆಯುವ ಸಮಾರಂಭದಲ್ಲಿ ಅಸ್ಸಾಂನ ಗೌರವಾನ್ವಿತ ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ್ ಬಿಸ್ವಾ ಶರ್ಮಾ ಮತ್ತು ಶ್ರೀ ನಿಶೀತ್ ಪ್ರಾಮಾಣಿಕ್ ಅವರು ಬಿಡುಗಡೆ ಮಾಡುತ್ತಾರೆ. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 4ನೇ ಆವೃತ್ತಿಯನ್ನು ಆಯೋಜಿಸಿದೆ. ಈ ಫೋಟೋದಲ್ಲಿರುವುದೇ ಮಾಸ್ಕಾಟ್, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್. ಮುಂದಿನ ಪ್ರಶ್ನೆ, RBI ರಫ್ತು ದರವನ್ನು ಎಷ್ಟು ಶೇಕಡದಲ್ಲಿ ಇರಿಸಿದೆ? RBI kept the repo rate at what percentage? ಕರೆಕ್ಟ್ ಆನ್ಸರ್ ಈಸ್ 6.5%. ರೆಪೋ ರೇಟ್ ಅಂದರೆ ರಫ್ತು ದರ, ಅಂದರೆ RBI ದೇಶದ ಬ್ಯಾಂಕುಗಳಿಗೆ ಸಾಲ ನೀಡುವ ಬಡ್ಡಿ ದರವಾಗಿದೆ. ಇದರಲ್ಲಿ RBI ಇತರ ಬ್ಯಾಂಕುಗಳಿಗೆ ನೀಡುವ ಸಾಲದ ದರದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಹಣಕಾಸು ನೀತಿ ಸಮಿತಿ MPC ಗುರುವಾರ ಫೆಬ್ರವರಿ 8, 2024ರಂದು ವಿವರವಾದ ಮೌಲ್ಯಮಾಪನದ ನಂತರ ಲಿಕ್ವಿಡಿಟಿ ಹೊಂದಾಣಿಕೆ ಸೌಲಭ್ಯ LAF ಅಡಿಯಲ್ಲಿ ಪಾಲಿಸಿ ರಫ್ತು ದರವನ್ನು 6.50 ಶೇಕಡದಲ್ಲಿ ಬದಲಾಗದೆ ಇರಿಸಲು ನಿರ್ಧರಿಸಲಾಯಿತು. ಮುಂದಿನ ಪ್ರಶ್ನೆ, ತವಾಂಗುಚ್ಚು ಟೈಟ್ಸ್ ಇಂಟರ್ನ್ಯಾಷನಲ್ ಕಯಾಂಕಿಂಗ್ ಚಾಂಪಿಯನ್ಶಿಪ್ 2024 ಇತ್ತೀಚೆಗೆ ಯಾವ ರಾಜ್ಯ ಅಥವಾ UTನಲ್ಲಿ ಪ್ರಾರಂಭವಾಯಿತು? ತವಾಂಗುಚ್ಚು ಟೈಟ್ಸ್ ಇಂಟರ್ನ್ಯಾಷನಲ್ ಕಯಾಂಕಿಂಗ್ ಚಾಂಪಿಯನ್ಶಿಪ್ 2024 began in which state or UT recently? ಈ ಒಂದು ಪ್ರಶ್ನೆಗೆ ಅರುಣಾಚಲ ಪ್ರದೇಶ ಇಸ್ ದ ರೈಟ್ ಆನ್ಸರ್. 3 ದಿನಗಳು ತವಾಂಗುಚ್ಚು ಟೈಟ್ಸ್ ಅಂತಾರಾಷ್ಟ್ರೀಯ ಕಯಾಂಕಿಂಗ್ ಚಾಂಪಿಯನ್ಶಿಪ್ 2024 ಬುಧವಾರ ಅರುಣಾಚಲ ಪ್ರದೇಶದ ತವಾಂಗ್ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು. ಈ ಫೋಟೋದಲ್ಲಿರುವುದೇ ತವಾಂಗುಚ್ ಟೈಟ್ಸ್ ಇಂಟರ್ನ್ಯಾಷನಲ್ ಕಯಾಂಕಿಂಗ್ ಚಾಂಪಿಯನ್ಶಿಪ್ನ ಸ್ಪರ್ಧೆಯಾಗಿದೆ. ನೀರಿನಲ್ಲಿ ಈ ಸ್ಪರ್ಧೆ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ವರ್ಷದ ವನ್ಯಜೀವಿ ಛಾಯಾಗ್ರಾಹಕ 2023 ಪೀಪಲ್ಸ್ ಚಾಯ್ಸ್ ಪ್ರಶಸ್ತಿ ವಿಜೇತರು ಯಾರು? ಹೂ ಇಸ್ ದ ವಿನ್ನರ್ ಆಫ್ ದ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದ ಇಯರ್ 2023 ಪೀಪಲ್ಸ್ ಚಾಯ್ಸ್ ಅವಾರ್ಡ್? ಈ ಒಂದು ಪ್ರಶ್ನೆಗೆ ನಿಮಾ ಸರಿಕಾನಿ ಇಸ್ ದ ರೈಟ್ ಆನ್ಸರ್. ನಿಮಾ ಸರಿಕಾನಿ ಅವರು ನಿದ್ರಿಸುತ್ತಿರುವ
ಹಿಮ ಕರಡಿಯ ಅದ್ಭುತ ಚಿತ್ರವು 2023 ವರ್ಷದ ವನ್ಯಜೀವಿ ಛಾಯಾಗ್ರಾಹಕ 59 ಪೀಪಲ್ಸ್ ಚಾಯ್ಸ್ ಪ್ರಶಸ್ತಿಯಲ್ಲಿ ಜಯಗಳಿಸಿದೆ. ಈ ಫೋಟೋನೇ ಈ ಒಂದು ಪ್ರಶಸ್ತಿಗೆ ಕಾರಣವಾಗಿದೆ. ಈ ಫೋಟೋಯಿಂದನೇ ಇವರಿಗೆ ಈ ಪ್ರಶಸ್ತಿ ಲಭಿಸಿದೆ. ಐಸ್ ಬೆಡ್ ಎಂಬ ಶೀರ್ಷಿಕೆಯಡಿ ನೀಮಾ ಅವರು ಫೋಟೋ ಸ್ಪರ್ಧೆಯ ನಂತರ 75,000 ಜನರು ಮತ ಚಲಾಯಿಸಿದ ನಂತರ ಚಾಂಪಿಯನ್ ಕಿರೀಟವನ್ನು ಪಡೆದರು. ಮುಂದಿನ ಪ್ರಶ್ನೆ, ಫರಾಕ್ ನಾಜ್ಕಿ ಇತ್ತೀಚೆಗೆ ನಿಧನರಾದರು. ಅವರು ಏನಾಗಿದ್ದರು? ಫರಾಕ್ ನಾಜ್ಕಿ ಪಾಸ್ಡ್ ಅವೇ ರೀಸೆಂಟ್ಲಿ. ಹೂ ವಾಸ್ ಹಿ? ಕರೆಕ್ಟ್ ಆನ್ಸರ್ ಈಸ್ ಕವಿ, ಪೊಯಟ್. ಈ ಫೋಟೋದಲ್ಲಿರುವವರೇ ಫರಾಕ್ ನಾಜ್ಕಿ. ಇವರು ಪ್ರಸಾರಕರು ಮತ್ತು ಕವಿ ಮತ್ತು ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ. ಆಲ್ ಇಂಡಿಯಾ ರೇಡಿಯೋ ಕಾಶ್ಮೀರ ಮತ್ತು ದೂರದರ್ಶನದಲ್ಲಿ ಪ್ರಮುಖ ಸ್ಥಾನಗಳನ್ನು ಹೊಂದಿದ್ದರು. ಸಾಹಿತ್ಯ ಅಕಾಡೆಮಿ ವಿಜೇತರು ಇವರಾಗಿದ್ದರು. ಮೀರ್ ಮೊಹಮ್ಮದ್ ಫಾರೂಕ್ ನಾಜ್ಕಿ ಅವರು ಫೆಬ್ರವರಿ 6ರಂದು ಕಟ್ರಾದ ಆಸ್ಪತ್ರೆಯಲ್ಲಿ ನಿಧನರಾದರು. ಮುಂದಿನ ಪ್ರಶ್ನೆ, ಎಲ್ ಸಾಲ್ವೆಡಾರ್ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬೀನ್ ಎಲೆಕ್ಟೆಡ್ ಆಸ್ ದಿ ಪ್ರೆಸಿಡೆಂಟ್ ಆಫ್ ಎಲ್ ಸಾಲ್ವೆಡಾರ್? ಆನ್ಸರ್ ಈಸ್ ನಾಹಿಬ್ ಬುಕೇಲ್. ನಾಹಿಬ್ ಬುಕೇಲ್ ಇಸ್ ದ ರೈಟ್ ಆನ್ಸರ್. ಈ ಫೋಟೋದಲ್ಲಿರುವವರೇ ನಾಹಿಬ್ ಬುಕೇಲ್. ಎಲ್ ಸಾಲ್ವೆಡಾರ್ನ ಪ್ರಸ್ತುತ ಅಧ್ಯಕ್ಷರಾದ ನಾಹಿಬ್ ಬುಕೇಲ್ ಅವರು ಮಧ್ಯ ಅಮೆರಿಕದ ದೇಶದಲ್ಲಿ ಚುನಾವಣೆಯಲ್ಲಿ ಸತತ 2ನೇ ಅವಧಿಗೆ ಭರ್ಜರಿ ಜಯ ಸಾಧಿಸಿದರು. ಅವರು 3.2 ಮಿಲಿಯನ್ ಮತಗಳಲ್ಲಿ 2.7 ಮಿಲಿಯನ್ ಅಥವಾ 82.66% ಮತಗಳನ್ನು ಗಳಿಸಿದರು. ಮುಂದಿನ ಪ್ರಶ್ನೆ, ಪ್ರಸ್ತುತ ಸುದ್ದಿಯಲ್ಲಿರುವ ಒಲೆಗ್ ಕೊನಾನೆಂಕೋ ಅವರು ಯಾವ ದೇಶಕ್ಕೆ ಸಂಬಂಧಿಸಿದವರು? ಒಲೆಗ್ ಕೊನಾನೆಂಕೋ, ಹೂ ಈಸ್ ದ ನ್ಯೂಸ್ ಕರೆಂಟ್ಲಿ ಈಸ್ ರಿಲೇಟೆಡ್ ಟು ವಿಚ್ ಕಂಟ್ರಿ? ಆನ್ಸರ್ ಈಸ್ ರಷ್ಯಾ. ಈ ಫೋಟೋದಲ್ಲಿರುವವರೇ ಒಲೆಗ್ ಕೊನೆನೆಂಕೋ. ರಷ್ಯಾದ ಗಗನಯಾತ್ರಿ ಒಲೆಗ್ ಕೊನೆನೆಂಕೋ ಅವರು ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಸಮಯವನ್ನು ಕಳೆದ ಭಾನುವಾರ ವಿಶ್ವ ದಾಖಲೆ ಮಾಡಿದ್ದಾರೆ. ಸ್ಕೈ ನ್ಯೂಸ್ ನಲ್ಲಿ ವರದಿಯ ಪ್ರಕಾರ ಅವರು 878 ದಿನಗಳು ಮತ್ತು 12 ಗಂಟೆಗಳ ಕಾಲ ಭೂಮಿಯ ವಾತಾವರಣದ ಹೊರಗೆ ಕಳೆದರು. ಸುಮಾರು 2.5 ವರ್ಷಗಳು. ಅಂದರೆ ಸುಮಾರು 2.5 ವರ್ಷಗಳು. 59 ವರ್ಷ ವಯಸ್ಸಿನ ಅವರು 2017ರಲ್ಲಿ ನಿವೃತ್ತಿರಾಗುವ ಮೊದಲು 5 ಬಾಹ್ಯಾಕಾಶ ಪ್ರಯಾಣಗಳಲ್ಲಿ ಒಟ್ಟು 878 ದಿನಗಳು 11 ಗಂಟೆಗಳು 29 ನಿಮಿಷಗಳು ಮತ್ತು 48 ಸೆಕೆಂಡ್ಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ತಮ್ಮ ದೇಶವಾಸಿ ಗೆನ್ನಡಿ ಪತ್ಕಲ್ ಅವರ ಮೈಲಿಗಲ್ಲನ್ನು ಮೀರಿಸಿದ್ದಾರೆ. ಅವರು, ನಾನು ಬಾಹ್ಯಾಕಾಶಕ್ಕೆ ಹಾರುವುದು ನಾನು ಇಷ್ಟಪಡುವುದನ್ನು ಮಾಡಲು, ದಾಖಲೆಗಳನ್ನು ಸ್ಥಾಪಿಸಲು ಅಲ್ಲ. ನಾನು ಬಾಲ್ಯದಿಂದಲೂ ಗಗನಯಾತ್ರಿಯಾಗಬೇಕೆಂದು ಕನಸು ಕಂಡಿದ್ದೇನೆ ಮತ್ತು ಆಕಾಂಕ್ಷೆ ಹೊಂದಿದ್ದೇನೆ ಎಂದು ಹೇಳಿದರು. ಮುಂದಿನ ಪ್ರಶ್ನೆ, ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ವೆನ್ ಇಸ್ ದ ವರ್ಲ್ಡ್ ಪಲ್ಸ್ ಡೇ ಅಬ್ಸರ್ವ್ಡ್ ಎವ್ರಿ ಇಯರ್? ಕರೆಕ್ಟ್ ಆನ್ಸರ್ ಇಸ್ ಫೆಬ್ರವರಿ 10. ವರ್ಲ್ಡ್ ಪಲ್ಸಸ್ ಡೇ, ವಿಶ್ವ ದ್ವಿದಳ ಧಾನ್ಯಗಳ ದಿನವು ಪ್ರತಿ ವರ್ಷ ಫೆಬ್ರವರಿ 10ರಂದು ಆಚರಿಸಲಾಗುತ್ತದೆ. ಜಾಗತಿಕ ಕಾರ್ಯಕ್ರಮವಾಗಿದೆ ಇದೊಂದು. ಅದರ ಪೌಷ್ಟಿಕಾಂಶದ ಮೌಲ್ಯ ಮತ್ತು ಪರಿಸರ ಪ್ರಯೋಜನಗಳ ಬಗ್ಗೆ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವ ಪ್ರಾಥಮಿಕ ಉದ್ದೇಶವಾಗಿದೆ ಈ ಒಂದು ದಿನವನ್ನು ಆಚರಿಸುವುದು. ವಿಶ್ವಸಂಸ್ಥೆಯ ಅಧಿಕೃತ ವೆಬ್ಸೈಟ್ನ ಪ್ರಕಾರ ವಿಶ್ವ ದ್ವಿದಳ ಧಾನ್ಯಗಳ ದಿನದ ಆಚರಣೆಯು ವೈವಿಧ್ಯೀಕರಣಕ್ಕಾಗಿ ಅದರ ಸಮರ್ಥನೀಯ ಆಯ್ಕೆಯ ಪಾತ್ರವನ್ನು ಹೈಲೈಟ್ ಮಾಡಲು ಅವಕಾಶವನ್ನು ನೀಡುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋದಲ್ಲಿ ಈ ಕ್ವಶನ್ಸ್ ನಿಮ್ಮ ಎಕ್ಸಾಮ್ಸ್ ತಯಾರಿಗೆ ಯೂಸ್ಫುಲ್ ಆಗಿರುತ್ತದೆ ಅಂದ್ಕೊಂಡಿದ್ದೀವಿ. ಈ ಒಂದು ವಿಡಿಯೋ ನಿಮ್ಮ ಎಕ್ಸಾಮ್ಸ್ ತಯಾರಿಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.